ಗುಡ್ ಮಾರ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ನೊಂದಿಗೆ ಮತ್ತೆ ಒಂದು ಶಾಕಿಂಗ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ. ನ್ಯೂಸಲ್ಲೆಲ್ಲ ಹೇಳ್ತಾರೆ ನೋಡಿ, ಎಸ್ ಗೃಹಲಕ್ಷ್ಮಿಯರಿಗೆ ಒಂದು ರೋಚಕ ಸುದ್ದಿ, ಕಾದಿದೆಯವರಿಗೊಂದು ಕಂಟಕ ಅಂತ. ಸೊ ಹಾಗಾಗಿ ನಾನು ನಿಮ್ಮೊಂದಿಗೆ ಒಂದು ಬ್ಯಾಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ. ಬೇಜಾರಾಗ್ತಾಯಿದೆ ಈ ವಿಷಯ ಶೇರ್ ಮಾಡೋಕ್ಕೆ, ಬಟ್ ಟ್ರುತ್ ಅಲ್ವಾ, ನಿಜ ವಾಸ್ತವ ಇದೇ ಇರುತ್ತೆ. ಸೊ ಹಾಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇವಾಗ ನಿಮಗೆ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅನಿಸುತ್ತೆ. ನಿಜ ಒಂದು ಇದು 200 ಮೈಕ್ ಎಷ್ಟೊಂದು ಯೂಸ್ಫುಲ್ ಆಗಿರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅಂದರೆ ಒಂದು 3 ಡೇಸಿಂದ ಗೊತ್ತಾಗಿದ್ದು. ವಾಯ್ಸ್ ಸ್ವಲ್ಪ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಇಲ್ಲಾಂದರೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ವೀಡಿಯೋನೇ ಅಂದರೆ ವಾಯ್ಸ್ ನೀಟಾಗಿ ಬರ್ತಾಯಿಲ್ಲ. ಫುಲ್ ವಾಲ್ಯೂಮ್ ಇಟ್ಟಾಗ ಮಾತ್ರ ನನ್ನ ವಾಯ್ಸ್ ಬರ್ತಾಯಿತ್ತು. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ವಾಯ್ಸ್ ಸ್ವಲ್ಪ ಚಿಕ್ಕದಿದೆ, ವಾಲ್ಯೂಮ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡಿ ಅಂತ ಹೇಳಿದ್ದೀನಿ ನಾನು ಸುಮಾರು ವೀಡಿಯೋದಲ್ಲಿ. ಇವಾಗ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಬನ್ನಿ, ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಸೊ ನಂದು ಆಫ್ಲೈನಲ್ಲಿ ಇದೇ ಕೆಲಸ ಆಗಿರುತ್ತೆ. ಗೃಹಲಕ್ಷ್ಮಿ ಆಗಲಿ, ರೇಷನ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಮತ್ತು ಏನಪ್ಪ ಅಂತಂದರೆ ಎಲ್ಲನೂ ಗೌರ್ಮೆಂಟ್ ಸ್ಕೀಮ್ಸ್ಗಳು, ಮತ್ತು ಯಾವುದ್ಯಾವುದೋ ಲೋನ್ ಬಿಟ್ಟಿದ್ದಾರೆ ಇವಾಗ ಏನಪ್ಪ ಅಂತಂದರೆ ಟೈಲರಿಂಗ್ ಮಿಷಿನ್ ಬಿಟ್ಟಿದ್ದಾರೆ ಹೆಣ್ಮಕ್ಳಿಗೆ ಅಂತಲೇ. ತುಂಬ ಇದಿರುತ್ತೆ. ನನಗಂತೂ ಹೆಡ್ಡೇಕ್ ಆಗಿರುತ್ತೆ. ಆಫೀಸ್ಗೆ ಹೋದ ತಕ್ಷಣ ಯಾವಾಗ ಸಂಜೆ ಆಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಜನ ಇರ್ತಾರೆ. ಅಷ್ಟೊಂದು ಅಂದರೆ ಇವಾಗೆಲ್ಲ ಸ್ಕೀಮ್ಸ್ಗಳು ಸಿದ್ದರಾಮಯ್ಯ ಇರೋವರೆಗೂ ಸ್ಕೀಮ್ಸ್ಗಳ್ದೇನು ಬರ ಇಲ್ಲನೇ ಅಂತ ಹೇಳ್ಬೋದು. ಯಾಕಂದರೆ ಯಾವಾಗ ಅವರು ಇದರಲ್ಲಿರ್ತಾರೋ ಆವಾಗ ಅವರು ಏನೇನೋ ಹೊಸ ಸ್ಕೀಮ್ಸ್ಗಳಂತೂ ಬಿಡ್ತಾನೆ ಇರ್ತಾರೆ. ಇವಾಗ ಮತ್ತೆ ಉದ್ಯೋಗಿನಿ ಸ್ಕೀಮ್ಸ್ ಅಂತ ಬಿಟ್ಟಿದ್ದಾರೆ. ಹೋದ ವರ್ಷವೂ ಬಿಟ್ಟಿದ್ರು ಉದ್ಯೋಗಿನಿ, ಮತ್ತು ಇವಾಗಲೂ ಬಿಟ್ಟಿದ್ದಾರೆ. ಸೊ ತುಂಬಾ ಇರುತ್ತೆ. ಸೊ ಹಾಗಾಗಿ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ಈ ಥರ ವೀಡಿಯೋಸ್ ಎಲ್ಲ ನಾನು ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ಫಸ್ಟು ನೋಡಬೇಕು ನನ್ನ ವೀಡಿಯೋಸ್ ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಹಾಗಾಗಿ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ, ಓಕೆನಾ. ಮತ್ತು ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಓಕೆನಾ. ಇರೋದೇ ಒಂದು 6 to 7 ಮಿನಿಟ್ಸ್ ವೀಡಿಯೋ ಇರುತ್ತೆ. ಸೊ ಹಾಗಾಗಿ ಪ್ಲೀಸ್ ಯಾರು ವೀಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ. ಹೊಸದಾಗಿ ಬಂದು ಯಾರ್ಯಾರು ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತಲೇ ಹೇಳ್ತಾ ಇದ್ದೀನಿ. ರಿಕ್ವೆಸ್ಟೇ ಮಾಡ್ಕೊತಾ ಇದ್ದೀನಿ, ಓಕೆನಾ. ಇನ್ನು ಡೇ ಬೈ ಡೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನಗೆ ಏನು ಗೊತ್ತಾ, ನಂದು ಯೂಟ್ಯೂಬ್ ಅನಾಲಿಟಿಕ್ಸ್ ಚೆಕ್ ಮಾಡಿದಾಗ ಎಲ್ಲ 1 ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರೂ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಷ್ಟೊಂದು ಖುಷಿ ಆಗ್ತಾ ಇರುತ್ತೆ, ಹಂಗೆ ಸ್ಮೈಲ್ ಬಂದುಬಿಡುತ್ತೆ ಮುಖದಲ್ಲಿ. ಅಷ್ಟೊಂದು ಖುಷಿಯಾಗುತ್ತೆ ಒಬ್ಬರು ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರೂ. ಸೊ ಹಾಗಾಗಿ ನಿಮ್ಮೆಲ್ಲರ ಹೆಸರು ಹೇಳಿ ನಾನು ಬದುಕ್ತೀನಿ ಅಂತ ಹೇಳ್ತಾ ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ, ಓಕೆನಾ. ಇಷ್ಟೊಂದು ಯಾರೂ ಹೇಳಿರಲ್ಲ ಅನಿಸುತ್ತೆ, ನಾನು ಹೇಳ್ತಾ ಇದ್ದೀನಿ, ಓಕೆನಾ. ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್, ಓಕೆನಾ. ಸ್ವತಃ ನೆನ್ನೆದೇ ಇದು ನೆನ್ನೆ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಗೃಹಲಕ್ಷ್ಮಿಯರಿಗೆ ಏನಾಗಿದೆ ಅಂತಂದರೆ ಎಲ್ಲ ಅಪ್ಲಿಕೇಶನ್ಸು ರಿಜೆಕ್ಟ್ ಮಾಡಿದ್ದಾರೆ. ಅಂತಂದರೆ ಮತ್ತೆ ಎಲ್ಲರೂ ಹೋಗಿ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ITGST ಯಾರ್ಯಾರು ಬಂದಿದೆ ಅವ್ರದ್ದೆಲ್ಲ ಫುಲ್ಲು ಅಪ್ಲಿಕೇಶನ್ಸು ರಿಜೆಕ್ಟ್ ಮಾಡಿದ್ದಾರೆ, ಓಕೆನಾ. ನಿನ್ನೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿಕೆ ಕೊಟ್ಟರು. ಹೌದು, ಸ್ವತಃ ನಾವೇ ರಿಜೆಕ್ಟ್ ಮಾಡಿದ್ದೀವಿ ಅಪ್ಲಿಕೇಶನ್ಸು. ಏನಪ್ಪ ಅಂತಂದರೆ ITGST ಪೇ ಮಾಡೋರು ಇಷ್ಟು ದಿವಸ ತಗೊತಾ ಇದ್ರು, ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ, ಬಟ್ ಅವರು ಇದು ಮಾಡ್ತಾ ಇರಲಿಲ್ಲ. ಅವರು ITGST ಪೇ ಮಾಡೋರು ಅಮೌಂಟ್ ತೊಗೊತಾ ಇದ್ರು. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಇವಾಗ ITGST ಯಾರು ಪೇ ಮಾಡಿದ್ದಾರೆ ಅವ್ರದ್ದೆಲ್ಲ ಸ್ವತಃ ನಾವೇ ರಿಜೆಕ್ಟ್ ಮಾಡಿದ್ದೀವಿ. ಅಂದರೆ ಅಪ್ಲಿಕೇಶನು ನಾವೇ ರಿಜೆಕ್ಟ್ ಮಾಡಿಬಿಟ್ಟಿದ್ದೀವಿ ಸ್ವತಃ. ಯಾಕಂದರೆ ಆಧಾರ್ ಕಾರ್ಡ್ ಹಾಕಿದ ತಕ್ಷಣ ಎಲ್ಲ ಗೊತ್ತಾಗ್ಬಿಡುತ್ತೆ. ನಿಮ್ಮ ಹಸ್ಬೆಂಡ್ ITGST ಪೇ ಮಾಡ್ತಾಯಿದ್ರು ಅದರಲ್ಲೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಸ್ವತಃ ನಾವೇ ಏನು ಮಾಡಿದ್ದೀವಿ, ITGST ಪೇ ಮಾಡೋರ್ದ ಅಪ್ಲಿಕೇಶನ್ಸ್ಗಳೆಲ್ಲ ನಾವೇ ರಿಜೆಕ್ಟ್ ಮಾಡಿದ್ದೀವಿ, ಓಕೆನಾ. ಇವಾಗ ನಾವು ಡೇ 1ಇಂದ ನಾವು ಜೂನ್ ಜುಲೈ ಆಗಸ್ಟಲ್ಲಿ ಬಿಟ್ಟಿದ್ದು ಅನಿಸುತ್ತೆ. ಆಗಸ್ಟಲ್ಲಿ ಗೃಹಲಕ್ಷ್ಮಿ ಅಪ್ಲೈ ಮಾಡೋಕ್ಕೆ ಆಗಸ್ಟಿಂದ ಬಿಟ್ಟಿದ್ರೂ ಡೇ 1ಇಂದ ನಾವು ಇವತ್ತವರೆಗೂ ಯಾವತ್ತೂ ಕ್ಲೋಸ್ ಮಾಡಿಲ್ಲ. ಇನ್ನೂವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ನಾವು ರನ್ನಿಂಗಲ್ಲೇ ಇಟ್ಟಿದ್ದೀವಿ. ಸೊ ಹಾಗಾಗಿ ನೀವು ಎಲ್ಲರೂ ಯಾರು ITGST ಪೇ ಮಾಡಿಲ್ಲ
ಅಂದರೆ ಯಾರಿಗೆ ಟೆಕ್ನಿಕಲ್ ಇಶ್ಯೂಯಿಂದ ITGST ಪೇ ಅಂತ ಬಂದಿದೆಯೋ ಅವರು ಇನ್ನೊಂದು ಸಾರಿ ಅಪ್ಲೈ ಮಾಡ್ಕೋಬೋದು ಅಂತ ನೀಟಾಗಿ ಕ್ಲೀನಾಗಿ ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಹಾಗಾಗಿ ನೀವು ಏನು ಮಾಡಿ ಗೊತ್ತಾ, ಯಾರ್ಯಾರ್ದು ಟೆಕ್ನಿಕಲ್ ಇಶ್ಯೂಯಿಂದ ITGST ಅಂತ ಪೇ ಬಂದಿತ್ತು ಅವರು ಇನ್ನೂವರೆಗೂ ಅಪ್ಲೈ, ಹೌದು ಅವರು ಹೇಳಿರೋ ಪ್ರಕಾರ ಡೇ 1ನಿಂದನೂ ಇವತ್ತಿನವರೆಗೂ ಯಾವತ್ತೂ ಸ್ಟಾಪ್ ಆಗಿಲ್ಲ, ಇವತ್ತಿನವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಇನ್ನೂ ರನ್ನಿಂಗಲ್ಲೇ ಇದೆ ಅದು. ಸೊ ಹಾಗಾಗಿ ಯಾರ್ಯಾರ್ದು ಟೆಕ್ನಿಕಲ್ ಇಶ್ಯೂ ಅಂದರೆ ತಾಂತ್ರಿಕ ದೋಷದಿಂದ ಯಾರ್ಯಾರಿಗೆ ITGST ಪೇ ಅಂತ ಬರ್ತಾ ಇತ್ತು ಅವರು ಇನ್ನೊಂದು ಸಾರಿ ಅಪ್ಲಿಕೇಶನ್ ಹಾಕ್ಬೋದು. ಓಕೆನಾ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಸಾರಿನೂ ಮತ್ತೆ ITGST ಪೇ ಮಾಡೋರು ಮತ್ತೆ ಅಪ್ಲೈ ಮಾಡಿದರೆ ಅವ್ರದ್ದು ಖಂಡಿತ ಮತ್ತೆ ರಿಜೆಕ್ಟ್ ಆಗುತ್ತೆ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟು, ಮತ್ತು ಏನಪ್ಪ ಅಂತಂದರೆ ಮನಸ್ಸಿಗೂ ತುಂಬ ಬೇಜಾರಾಗುತ್ತೆ ಬಂದಿಲ್ಲ ಅಂತ. ಸೊ ಇರೋರು ಯಾಕೆ ಮಾಡ್ಕೊತೀರಾ? ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಏನು ಹೇಳಿದ್ದಾರೆ ಗೊತ್ತಾ, ಎಷ್ಟೋ ಜನ ಕಾರ್ಡ್ ಇರೋರು ಅಪ್ಲೈ ಮಾಡ್ಕೊಂಡಿಲ್ವಂತೆ. ಓಕೆನಾ. BPL ಕಾರ್ಡ್ ಇದ್ದರೂ ಅಪ್ಲೈ ಮಾಡ್ಕೊಂಡಿಲ್ಲ. ಯಾಕಂದರೆ ನಾವು ಒಂದು ನಮ್ಗೆ ಅನುಕೂಲಸ್ಥರು, ನಮಗೆ ಬೇಡ, ನಮ್ಮದೇ ದುಡ್ಡು ಇನ್ನೊಬ್ಬರು ಬಡವ್ರಿಗೆ ಸಿಗಲಿ ಅಂತ ತುಂಬ ಜನ ಅಪ್ಲೈ ಮಾಡಿಲ್ವಂತೆ ಲಕ್ಷಗಟ್ಲೆ. ಈ 27 ಲಕ್ಷದಲ್ಲಿ ಇಂಥವ್ರು ಇದ್ದಾರೆ ಅಂತ ಹೇಳ್ತಾಯಿದ್ರು. ನಿಜ ನನಗೆ ಗ್ರೇಟ್ ಅನ್ನಿಸ್ತು. ಅಂಥ ಜನಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಇದ್ದೂ ಮನೆ ಇದ್ದು ಎಲ್ಲ ಇವ್ರಿಗೆ ದುಡ್ಡಿದ್ದು 2-2 ಸಾವಿರಗೋಸ್ಕರ ಹೆಂಗೆ ಇದು ಮಾಡ್ತಾ ಇದ್ದಾರೆ ಅಂತಂದರೆ ಅಷ್ಟೊಂದು ಇದು ಮಾಡ್ತಾ ಇದ್ದಾರೆ. ಸೊ ಇಂಥ ಜನಗಳಲ್ಲಿ ಅಂಥ ಜನಗಳು ಇದ್ದಾರಲ್ಲ, ಸೊ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನಮ್ಮ ದುಡ್ಡು ಬೇಡ, ಇದು ನಮಗೆ ಬೇಡ, ನಾವು ಎಲ್ಲ ಇದ್ದು ನಮಗೆ ಬೇಡ, ನಮ್ಮ ದುಡ್ಡು ಬೇರೆಯವ್ರಿಗೆ ಇನ್ನೊಬ್ರಿಗೆ ಸಿಗಲಿ ಅಂತ ಹೇಳ್ತಾ ಇದ್ದಾರಲ್ವಾ. ಸೊ ಅವ್ರಿಗೆ ಒಂದು ನಿಜ ಸೆಲ್ಯೂಟ್ ಅಂತಲೇ ಹೇಳ್ಬೋದಲ್ವಾ. ಸೊ ಇನ್ನೊಂದು ಸಾರಿ ITGST ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಎಲ್ರದ್ದು ರಿಜೆಕ್ಟ್ ಮಾಡಿದ್ದಾರೆ ITGST. ಯಾರ್ಯಾರು ಪೇ ಮಾಡಿದ್ದಾರೆ ಎಲ್ರದ್ದು ನೀವುಗಳೇ ಒಂದು ಸಾರಿ ನಿಮ್ಮದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇವತ್ತು ಹೇಳ್ತಾ ಇದ್ದೀನಿ ನಾನು ನಿನ್ನೆವರೆಗೂ ಹೇಳ್ತಾ ಇದ್ದೆ, ಯಾರೂ ನಿಮ್ಮ ಎನರ್ಜಿ ವೇಸ್ಟ್ ಮಾಡಬೇಡಿ, ಹೋಗಿ ಚೆಕ್ ಮಾಡಬೇಡಿ, ಬರ್ತಾ ಇದೆ ಅಮೌಂಟು ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಇವತ್ತೇನಪ್ಪ ಅಂತಂದರೆ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ, ಯಾರ್ಯಾರು ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಈ ಥರ ಹೋಗಿ ನೀವು ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ನೀವೇನು ಮಾಡಿ ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ತೊಗೊಂಡೋಗಿ ರೇಷನ್ ಕಾರ್ಡ್ ನಂಬರ್ ಕೊಟ್ಟರೆ ಅವರು ಚೆಕ್ ಮಾಡ್ತಾರೆ ನಿಮ್ಮದು ರನ್ನಿಂಗಲ್ಲಿದೆಯಾ ಕ್ಯಾನ್ಸಲ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಒಂದು 5 ನಿಮಿಷ ಕೆಲಸ. ಹೋಗಿ ನಿಮ್ಮದು 2-2 ಸಾವಿರ ಉಳಿಸೋಗೋಸ್ಕರ ಅಂತ ಇವತ್ತು ಹೋಗಿ ನೀವು ಚೆಕ್ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಇದು ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನೇ ಹೇಳಬೇಕು ಅಂದರೆ ನೆಗ್ಲೆಕ್ಟ್ ಮಾಡಬೇಡಿ. 2-2 ಸಾವಿರ ಹೋಗುತ್ತೆ, ನೆಗ್ಲೆಕ್ಟ್ ಮಾಡಿದರೆ ನಿಜ 2-2 ಸಾವಿರ ಹೋಗುತ್ತೆ. ಮತ್ತು ಖಂಡಿತ ಒಂದು ನಿಮ್ಮೆಲ್ಲರಿಗೆ ನಾನು ಒಂದು ಮನವಿ ಮಾಡ್ಕೊಳ್ಳೋದೇನಂತಂದರೆ ITGST ಪೇ ಮಾಡೋರು ಮತ್ತೊಂದು ಸಾರಿ ಅಪ್ಲೈ ಮಾಡಬೇಡಿ. ಯಾಕಂದರೆ ಪಾಪ ನಿಮ್ಮ ದುಡ್ಡು ಇನ್ನೊಬ್ರಿಗೆ ಯೂಸ್ ಆಗಲಿ, ನೀವೆಲ್ಲ ಇರೋರು ಬಡವ್ರಿಗೆ ಯೂಸ್ ಆಗಲಿ. ಎಷ್ಟೋ ಜನ ಬಡವ್ರಿಗೆ ಬಂದಿಲ್ಲ ಗೊತ್ತಾ, ಇನ್ನೂವರೆಗೂ ಮಾಡ್ಕೊಂಡು ತಿನ್ನೋರಿಗೆ ಒಂದು ಹೊತ್ತಿನ ಊಟನೂ ಸಿಗಲ್ಲ ಅವ್ರಿಗೆ, ಅಂಥವ್ರಿಗೆ ಇನ್ನೂ ಬಂದಿಲ್ಲ, ಇನ್ನೂವರೆಗೂ ಸಿಕ್ಕಿಲ್ಲ. ಸೊ ನಿಮ್ಮ ದುಡ್ಡು ಅವ್ರಿಗೆ ಯೂಸ್ಫುಲ್ ಆಗಲಿ, ನಿಮ್ಮ ಹೆಸರು ಹೇಳಿ ಅವರು ಬದುಕಲಿ ಅಂತ ಹೇಳ್ತಾ ಇದ್ದೀನಿ. ಒಂದೊಂದು ಸಾರಿ ನಮ್ಮ ಆಫೀಸ್ಗೆ ಎಂತೆಂಥವ್ರು ಬರ್ತಾರೆ ಗೊತ್ತಾ, ಮೇಡಮ್ ಬರದೇ ಇದ್ದರೆ ಹೋಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ, ಗೌರ್ಮೆಂಟ್ ದುಡ್ಡು ತಿನ್ನೋದು ನಮ್ಮ ಹಣೆ ಬರಹದಲ್ಲಿ ಇಲ್ಲ ಅನಿಸುತ್ತೆ ಅಂತ ಹೇಳ್ತಾರೆ. ಅವಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಸೊ ಹಾಗಾಗಿ ನೀವೆಲ್ಲರೂ ಪ್ಲೀಸ್ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು, ಪ್ಲೀಸ್ ಯಾರು ಆ ಥರ ಮಾಡಬೇಡಿ. ಸುಮ್ಮನೆ ನಿಮ್ಮದು ಟೈಮ್ ವೇಸ್ಟು, ಮನಸ್ಸಿಗೂ ಬೇಜಾರಾಗುತ್ತೆ. ಮತ್ತೆ ನೀವು ಅಪ್ಲೈ ಮಾಡಿ ಮತ್ತೆ ಅದು ಬರಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತಲ್ವಾ. ಸೊ ಹಾಗಾಗಿ ಯಾರು ಆ ಥರ ಅಪ್ಲೈ ಮಾಡಬೇಡಿ. ಯಾರು GSTನೇ ಪೇ ಮಾಡಲ್ಲ ಅವ್ರಿಗೆ ಡೇ 1ಇಂದ ಇನ್ನೂವರೆಗೂ ಪೋರ್ಟಲ್ ಓಪನ್ ಇದೆ, ಪೋರ್ಟಲಲ್ಲಿ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ, ಆದರೆ ಸಾಧ್ಯವಾದರೆ ನಾನು ಆ ನ್ಯೂಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನ್ಯೂಸ್ ಏನು ಹೇಳಿದ್ದಾರೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡ್ಬೋದು. ಓಕೆನಾ. ಈ ವಿಡಿಯೋ ತುಂಬ ಯೂಸ್ ಆಗಿಲ್ಲ ಅಂದರೂ ಒಂಚೂರಾದರೂ ನನ್ನ ವಿಡಿಯೋದಿಂದ ಒಂಚೂರಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಓಕೆನಾ. ಸೊ ಯಾರು ವರಿ ಮಾಡ್ಕೋಬೇಡಿ, ಯಾರು ITGST ಯಾರು ಪೇ ಇಲ್ಲ ಅವ್ರದ್ದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಆಲ್ರೆಡಿ DBT ಪುಷ್ ಆಗಿದೆ. ಸೊ ಹಾಗಾಗಿ ಖಂಡಿತ ಬಂದೇ ಬರುತ್ತೆ. ಓಕೆನಾ. ಈ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಅಂದರೆ
ಒಂದು ಚೂರು ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಓಕೆನಾ? ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ. ಓಕೆ, ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಆಮೇಲೆ ಬೇಕಾದರೂ ನೀವು ನೋಡ್ಬೋದು. ಓಕೆನಾ? ಬನ್ನಿ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಆದಷ್ಟು ಶೇರ್ ಮಾಡಿ. ನಿಮಗೋಸ್ಕರ ನಾನು ಎಷ್ಟೊಂದು ಕಷ್ಟಪಡ್ತೀನಿ ಗೊತ್ತಾ. ಬೆಳಗ್ಗೆ ಕೆಲಸಕ್ಕೆ ಹೋಗೋಗಿನ ಮುಂಚೆ ವಿಡಿಯೋ ಮಾಡಿಬಿಟ್ಟು ಹೋಗ್ತೀನಿ, ಮತ್ತೆ ಬಂದಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಒಂದು ಲೈಕ್ ಅಂತೂ ಇದ್ದೇ ಇರುತ್ತೆ. ಓಕೆನಾ? ಮತ್ತು ನಿಮ್ಮದು ಜಾಸ್ತಿ ತಲೆ ತಿನ್ನಲ್ಲ. ಬಾಯ್ ಎಲ್ರಿಗೂ.